ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತವನ್ನ ಬಯಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2025ರ ಪ್ರಮುಖ ಇಂಡೆಕ್ಸ್ಗಳನ್ನ ನೋಡ್ತಾ ಹೋಗುವಂಥದ್ದು. ಫೋಕಸ್ ಕಂಟೆಂಟ್ ಇದು ಬಹಳ ಫೋಕಸ್ ಮಾಡಲೇಬೇಕು. ಯಾಕೆಂದ್ರೆ ಇದ್ರ ಮೇಲೆ ಒಂದು ಅಥವಾ ಎರಡು ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದೇನಿದು ತಮ್ಮೇಲಲ್ಲಿ ಒಂದು 4 ಇಂಡೆಕ್ಸ್ ಇದೆ, ವಿಡಿಯೋ ಪೂರ್ತಿ ಒಂದು 3-4 ಇಂಡೆಕ್ಸ್ ಹೇಳಿರ್ಬೋದು ಅನ್ಕೋಬೇಡಿ. ನಾನು ಈ ವಿಡಿಯೋದಲ್ಲಿ ಸುಮಾರು ಒಂದು 10ಕ್ಕಿಂತ ಹೆಚ್ಚು ಒಂದು ರಿಪೋರ್ಟ್ಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನುವಂಥದ್ದು, ಜೊತೆಗೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಹಾಗೆಯೇ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅದಕ್ಕೆ ಬಗ್ಗೆ ಸಂಬಂಧಪಟ್ಟಂಥದ್ದು, ಜಾಗತಿಕ ಭವಿಷ್ಯ ವರದಿ, ಹಾಗೆಯೇ ಮಾನವ ಅಭಿವೃದ್ಧಿ ಸೂಚ್ಯಂಕ 2025 ಅದು ಕೂಡ UNDP ಅವರು ಮೊನ್ನೆ ರಿಲೀಸ್ ಮಾಡಿರುವಂಥದ್ದು. ಹಾಗೆಯೇ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿ ಕೂಡ ಅವರು ರಿಲೀಸ್ ಮಾಡಿರುವಂಥದ್ದು. ಜೊತೆಗೆ ನೀತಿ ಆಯೋಗದ ಒಂದು ಹಣಕಾಸಿನ ಆರೋಗ್ಯ ಸೂಚ್ಯಂಕ, ರಾಜ್ಯಗಳು ಹಣಕಾಸನ್ನ ಯಾವ ರೀತಿಯಾಗಿ ಸುಧಾರಣೆಯ ಕ್ರಮದಲ್ಲಿ ತೆಗೆದುಕೊಳ್ತಾ ಇದೆ, ಯಾವ್ಯಾವ ರಾಜ್ಯಗಳು ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾನೆ. ಹಾಗೆಯೇ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಜಾಗತಿಕ ಲಿಂಗ ಅಂತರ ವರದಿ ಅದರ ಬಗ್ಗೆ, ಜೆಂಡರ್ ಗ್ಯಾಪ್ ಬಗ್ಗೆ ವರದಿಯ ಬಗ್ಗೆ ಚರ್ಚೆ ಮಾಡ್ತೇನೆ. ಹಾಗೆ ನವೋದ್ಯಮ ಸೂಚ್ಯಂಕ 2025 ಅದಕ್ಕೆ ಸಂಬಂಧಪಟ್ಟಂಥದ್ದು, ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಒಂದು ಯೂನಿವರ್ಸಿಟಿ ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು. ಹಾಗೆ ಇಂಧನ ಪರಿವರ್ತನಾ ಸೂಚ್ಯಂಕ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಯಾವ ಒಂದು ದೇಶಕ್ಕೆ ಹೋಗಿರುವಂಥದ್ದು, ಮೊದಲ ಸ್ಥಾನ, ನಮ್ಮ ಭಾರತ ಸ್ಥಾನ ಎಷ್ಟು ಅನ್ನುವಂಥದ್ದು. ಆಮೇಲೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025, ಜೊತೆಗೆ ಸ್ಕೈಟ್ರಾಕ್ಸ್ ಅವರ ಒಂದು ವರ್ಲ್ಡ್ ಏರ್ಪೋರ್ಟ್ ರಿಪೋರ್ಟ್ ಅವಾರ್ಡ್ ಕೂಡ ಬಂದಿರುವಂಥದ್ದು, ಯಾವ ಒಂದು ದೇಶಕ್ಕೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಸುಮಾರು 10ಕ್ಕಿಂತನೂ ಹೆಚ್ಚು ಸೂಚ್ಯಾಂಕಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ. ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ 2 ತಿಂಗಳಲ್ಲಿ ಎಕ್ಸಾಮ್ಸ್ಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ಇಂಡೆಕ್ಸ್ಗಳ ಮೇಲೆ ಶ್ರೇಯಾಂಕ ಎಷ್ಟು ಅಥವಾ ಹೇಳಿಕೆ ರೂಪದಲ್ಲಿ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಹಾಗಾಗಿ ಈ ಇಂಡೆಕ್ಸ್ಗಳನ್ನ ಚರ್ಚೆ ಮಾಡುವಂಥದ್ದು. ಮೊದಲನೇದಾಗಿ ನಾವು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಬಿಡುಗಡೆಯನ್ನ ಮಾಡುವವರು ಯಾರು? ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಅನ್ನುವಂಥದ್ದು. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್ ಇವರು ಬಿಡುಗಡೆ ಮಾಡುವಂಥದ್ದು. ಇದು ವಿಶ್ವದಾದ್ಯಂತ ಏನು ಶಾಂತಿ ಸ್ಥಿತಿಗತಿಗಳನ್ನ ಅಳೆಯುವಂತಹ ಸೂಚ್ಯಂಕವಾಗಿರುವಂಥದ್ದು. ಅಂದ್ರೆ ಯಾವ ದೇಶ ಒಂದು ಶಾಂತಿ, ಒಂದು ಸುವ್ಯವಸ್ಥೆಗೆ ಒಂದು ಒತ್ತನ್ನ ನೀಡಿದೆ, ಅದರ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನ ನೀಡುವಂಥದ್ದನ್ನ ನೋಡ್ತೇವೆ. ಇದರಲ್ಲಿ ಭಾರತ 111ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. 2025ರಲ್ಲಿ 111ನೇ ಸ್ಥಾನದಲ್ಲಿದೆ. 2024 ಅಂದ್ರೆ ಹಿಂದಿನ ವರ್ಷದಲ್ಲಿ 116ನೇ ಸ್ಥಾನ ಇತ್ತು. ಒಂದು ಸ್ಥಾನ ಇಳಿಕೆ ಆಗಿರುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಮೊದಲ ಒಂದು ಸ್ಥಾನದಲ್ಲಿ ಯಾವ್ದಿದೆ? ಐಸ್ಲ್ಯಾಂಡ್ ಇರುವಂಥದ್ದು ಮೊದಲ ಒಂದು ಸ್ಥಾನದಲ್ಲಿ ಐಸ್ಲ್ಯಾಂಡ್ ಅನ್ನ ನೋಡ್ತೇವೆ. ರಷ್ಯಾ 163ನೇ ಸ್ಥಾನದಲ್ಲಿರುವಂಥದ್ದು. ಯಾಕೆ ಇದು ಇತ್ತು ಅಂದ್ರೆ ಇತ್ತೀಚೆಗೆ ನಡೆಸಿದಂತಹ ಕಂಟಿನ್ಯೂ ವಾರ್ ನಲ್ಲಿ ರಷ್ಯಾದ ಪಾತ್ರ ಇರುವಂಥದ್ದು. ಹಾಗಾಗಿ ಅಂದ್ರೆ ಕೊನೆಯ ಸ್ಥಾನ ಅಂದ್ರೆ ನಾವು 163 ಒಂದು ದೇಶಗಳನ್ನ ಕೌಂಟ್ ಮಾಡಿದ್ದಾರೆ. ಅದರಲ್ಲಿ ರಷ್ಯಾ ಕೊನೆಯ ಸ್ಥಾನದಲ್ಲಿದೆ, ಭಾರತ 115ನೇ ಸ್ಥಾನದಲ್ಲಿದೆ. ಬಹಳ ಇಂಪಾರ್ಟೆಂಟ್, ನೀವು ಹೀಗೆ ಬರ್ಕೊಂಡ್ರು ತೊಂದರೆ ಇಲ್ಲ, ಎಕ್ಸಾಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಜೊತೆಗೆ ನಾವು ಇನ್ನೊಂದು ಏನ್ ನೋಡ್ಬೇಕು ಅಂದ್ರೆ, ನಮ್ಮ ದೇಶದ ಒಂದು ಇಂಡೆಕ್ಸ್ ಅನ್ನ ಜೊತೆಗೆ ನೆರೆ ರಾಷ್ಟ್ರಗಳ ಒಂದು ಇಂಡೆಕ್ಸ್ ಅನ್ನ ಕೂಡ ಒಂದು ನೆನಪಲ್ಲಿ ಇಟ್ಕೋಬೇಕು. ನೆರೆ ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಏನಿದೆ ಅದು 144ನೇ ಒಂದು ರ್ಯಾಂಕಿಂಗ್ ಅಲ್ಲಿ ಬರುತ್ತೆ.
ಅಫ್ಘಾನಿಸ್ತಾನ ಅದು 158ನೇ ಒಂದು ರ್ಯಾಂಕಿಂಗ್ ನಲ್ಲಿ ಬರುವಂತದ್ದು. ಇನ್ನು ಬಾಂಗ್ಲಾದೇಶ ಅನ್ನುವಂಥದ್ದು 123ನೇ ಒಂದು ರ್ಯಾಂಕಿಂಗ್ ನಲ್ಲಿ ಬರುವಂತದ್ದು. ಇದರಲ್ಲಿ ನಾವು ತಿಳ್ಕೊಬೇಕಾಗಿದ್ದಿಷ್ಟೇ, ಗ್ಲೋಬಲ್ ಪೀಸ್ ಇಂಡೆಕ್ಸ್ ನಲ್ಲಿ ಭಾರತ ಸ್ಥಾನ 115ನೇ ಸ್ಥಾನದಲ್ಲಿದೆ 2025ರಲ್ಲಿ. ಇನ್ನು ನಂತರದಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂಥದ್ದು, ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅನ್ನುವಂಥದ್ದು 2025, ಅದು ಕೂಡ ಇತ್ತೀಚೆಗೆ ಬಿಡುಗಡೆಯನ್ನ ಮಾಡಿರುವಂಥದ್ದು. ಯಾರಿದನ್ನ ಬಿಡುಗಡೆ ಮಾಡಿರುತ್ತೋ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಇದನ್ನ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಇದರಲ್ಲಿ ಭಾರತದ ಸ್ಥಾನ 151ನೇ ಸ್ಥಾನದಲ್ಲಿ ಇರುವಂಥದ್ದು. 151ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಭಾರತ ಇದರಲ್ಲಿ 151ನೇ ಸ್ಥಾನದಲ್ಲಿ ಇರುವಂತದ್ದನ್ನ ನಾವು ನೋಡುವಂಥದ್ದು. ಈ ಒಂದು ಸ್ಥಾನದಲ್ಲಿ ಏನ್ ಹೇಳಿದ್ದಾರೆ, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಭಾರತವನ್ನು ಅತ್ಯಂತ ಗಂಭೀರ ವರ್ಗದಲ್ಲಿ ಇರಿಸಲಾಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಈ ಒಂದು ಸಂಸ್ಥೆ ನೀಡಲಾಗಿರುವಂಥದ್ದು. ಇದರಲ್ಲಿ ಮೊದಲ ಒಂದು ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂದ್ರೆ ನಾರ್ವೆ ಬರುತ್ತೆ. ನಾರ್ವೆ ಸತತ 9ನೇ ಬಾರಿಗೆ ಮೊದಲ ಒಂದು ಸ್ಥಾನದಲ್ಲಿ ಗಳಿಸಿರುವಂಥದ್ದು. 9ನೇ ಬಾರಿಗೆ ಕೂಡ ಅದು ಸ್ಥಾನದಲ್ಲಿ ಇರುವಂಥದ್ದು ನಾರ್ವೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿ ನಾರ್ವೆ ಬರುತ್ತೆ. ನಮ್ಮ ಭಾರತದ ಸ್ಥಾನ 2025ರಲ್ಲಿ 151ನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅನ್ನುವಂಥದ್ದು, ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅನ್ನುವಂಥದ್ದು 2025 ಈ ವರದಿ ಕೂಡ ಬಂದಿದೆ, ಇಂಪಾರ್ಟೆಂಟ್ ಆಗುತ್ತೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್, ಇದು ಕೂಡ ಈ ಒಂದು ಸಂಸ್ಥೆ ಬಿಡುಗಡೆ ಮಾಡುವಂಥದ್ದು. ಇಲ್ಲಿ ಮೊದಲ ಸ್ಥಾನದಲ್ಲಿ ಬುರ್ಕಿನಾ ಫಾಸೋ ಅನ್ನುವಂತಹ ಒಂದು ದೇಶ ಬರುವಂಥದ್ದು. ಅಂದ್ರೆ ಮೊದಲ ಒಂದು ಸ್ಥಾನದಲ್ಲಿ ಟೆರರಿಸಂಗೆ ಅತಿ ಹೆಚ್ಚು ಒಲವನ್ನು ಕೊಟ್ಟಂತಹ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬುರ್ಕಿನಾ ಫಾಸೋ ಅನ್ನುವಂತಹ ಒಂದು ದೇಶ ಬರುವಂಥದ್ದು. 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ಬರುತ್ತೆ. 14ನೇ ಸ್ಥಾನದಲ್ಲಿ ಇಂಡಿಯಾ ಬರುತ್ತೆ. ನೋಡಿ, 14ನೇ ಸ್ಥಾನದಲ್ಲಿ ನಮ್ಮ ಭಾರತ ಬರುವಂಥದ್ದು. ಹಾಗೆಯೇ ಇನ್ನೊಂದು ರಿಪೋರ್ಟ್ ಅಲ್ಲಿ ಏನ್ ತಿಳಿಸಿದೆ ಅಂದ್ರೆ 2025ರಲ್ಲಿ ಸಾಹಿಲ್ ಅನ್ನುವಂತಹ ಒಂದು ಏನ್ ಪ್ರದೇಶ ಏನಿದೆ ಅದು ಭಯೋತ್ಪಾದನಾ ಪ್ರದೇಶ ಅಂತ ಹೇಳಿ ಗುರುತಿಸಲಾಗಿದೆ. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ನಲ್ಲಿ ಈ ಪ್ರದೇಶ ಏನಿದೆ ಇಲ್ಲಿ ಭಯೋತ್ಪಾದನೆ ಹೆಚ್ಚಿದೆ ಅನ್ನುವಂತಹ ಒಂದು ಪ್ರದೇಶ ಅನ್ನುವಂಥದ್ದು ಘೋಷಣೆ ಮಾಡಿರುವಂಥದ್ದು ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2025. ಇನ್ನು ನಂತರದಲ್ಲಿ ವರ್ಲ್ಡ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಅನ್ನುವಂಥದ್ದು, ಜಾಗತಿಕ ಆರ್ಥಿಕ ಭವಿಷ್ಯ ವರದಿ ಅನ್ನುವಂಥದ್ದು, ಅದು ಕೂಡ ಬಂದಿರುವಂತ 2025ರಲ್ಲಿ. ಇದು ನಿಮ್ಗೆ ಹೆಚ್ಚಿನದಾಗಿ ನಿಮ್ಮ ಎಕನಾಮಿಕ್ಸ್ ಬುಕ್ಸ್ ಗಳಲ್ಲೂ ಕೂಡ ಇಂತಹ ರಿಪೋರ್ಟ್ಸ್ ಗಳು ಇರೋದಿಲ್ಲ. ನೀವು ಹುಡುಕ್ಬೇಕು ಅಂದ್ರೂ ಕೂಡ ಸಿಗೋದಿಲ್ಲ. ಇದು ಮ್ಯಾಗಝಿನ್ಸ್ ಗಳಲ್ಲಿ ನೀವು ಕಲೆಕ್ಟ್ ಮಾಡಿದಿರೋ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ. ಆದ್ರೂ ಈ ವಿಡಿಯೋ ಮೂಲಕವಾಗಿ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕಂಟಿನ್ಯೂ ಆಗಿ ನೋಡಿ, ಇನ್ನೂ ಸಾಕಷ್ಟು ರಿಪೋರ್ಟ್ಸ್ ಗಳು ಇದಾವೆ, ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಬರ್ತೀನಿ. ಇದು ವಿಶ್ವ ಬ್ಯಾಂಕ್ ಬಿಡುಗಡೆಗೊಳಿಸುವಂತದ್ದು. ಅಂದ್ರೆ ವರ್ಷಕ್ಕೆ 2 ಬಾರಿ ಈ ಒಂದು ರಿಪೋರ್ಟ್ ಅನ್ನ ಕೊಡುವಂತದ್ದನ್ನ ನೋಡ್ತೇವೆ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇದು JDS ಅಲ್ಲ, GDP, ಭಾರತದ GDP ಬೆಳವಣಿಗೆ ದರ ಏನಿದೆ ಅದು 6.7ರಷ್ಟಿದೆ ಅನ್ನುವಂಥದ್ದು ಇಲ್ಲಿ ವರದಿಯಲ್ಲಿ ಹೇಳಿರುವಂಥದ್ದು. ಇಲ್ಲಿ 2026 ಮತ್ತು 27ರ ಸಂದರ್ಭ ಅಂದ್ರೆ ಇನ್ನು 2 ವರ್ಷದಲ್ಲಿ ಇದು ಅತಿ ಹೆಚ್ಚಾಗಿ ಬೆಳೆಯುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದನ್ನ ನೋಡುವಂಥದ್ದು. ಇಲ್ಲಿ GDP ದರ ಏನು ಹೇಳಿದ್ದಾರೆ ಇಲ್ಲಿ ವರ್ಲ್ಡ್ ಎಕನಾಮಿಕ್ಸ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಅಲ್ಲಿ, ಇಲ್ಲಿ ವಿಶ್ವ ಬ್ಯಾಂಕ್ ಎಷ್ಟು ಪ್ರಿಡಿಕ್ಷನ್ ಮಾಡಿದೆ ಅನ್ನುವಂಥದ್ದು ನೋಡೋದಾದ್ರೆ ಭಾರತದ ಒಂದು GDP ದರ 6.7 ಅಂತ ಅದು ತಿಳಿಸಿರುವಂಥದ್ದು. ಕ್ವಶನ್ ಅನ್ನ ಕೇಳ್ತಾರೆ ಸ್ನೇಹಿತರೆ, ಇದು ಕೇಳ್ತಾರೆ ಯಾಕೆಂದ್ರೆ ವಿಶ್ವ ಬ್ಯಾಂಕ್ ನ ಒಂದು ಅನುಸಾರವಾಗಿ ಭಾರತದ ಒಂದು GDP ದರ ಎಷ್ಟು ಅನ್ನುವಂಥದ್ದು ಕೇಳ್ತಾರೆ. 6.7 ಅನ್ನುವಂಥದ್ದು. ಇದು
6.7 ಅನ್ನುವಂಥದ್ದು ತಿಳಿಸಿರುವಂಥದ್ದನ್ನು ನಾನು ನೋಡುವಂಥದ್ದು. ಇನ್ನು ನಂತರದಲ್ಲಿ ಇದು ಒಂದು ಎಕ್ಸ್ಟ್ರಾ ಬಂದಿದೆ, ಸ್ವಲ್ಪ ಕಾಟ. ಇನ್ನು ನಂತರದಲ್ಲಿ ನೀತಿ ಆಯೋಗದ ಹಣಕಾಸಿನ ಆರೋಗ್ಯ ಸೂಚ್ಯಂಕ. ನೀತಿ ಆಯೋಗ ಏನ್ ಮಾಡುತ್ತೆ, 2025 ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿರುವಂತ, ಅಂದ್ರೆ ರಾಜ್ಯಗಳ ಹಣಕಾಸಿನ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವಂತಹ ಒಂದು ವಾರ್ಷಿಕ ಪ್ರಕಟಣೆ ಆಗಿರುವಂತದ್ದು. ಅಂದ್ರೆ ರಾಜ್ಯಗಳು ಹಣಕಾಸನ್ನ ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇದೆ ಅದರ ಮೇಲೆ ಸುಮಾರು 5 ಪ್ರಮುಖ ಉಪಸೂಚ್ಯಂಕಗಳ ಆಧಾರ ಪಟ್ಟಿಗಳ ಮೇಲೆ ಇದನ್ನ ಮೌಲ್ಯಮಾಪನ ಮಾಡುತ್ತಾರೆ ಅನ್ನುವಂಥದ್ದು. ಇದರಲ್ಲಿ ಒಡಿಶಾ ರಾಜ್ಯ ಏನಿದೆ ಅದು ಹಣಕಾಸಿನ ಒಂದು ಆರೋಗ್ಯದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂಥದ್ದು. ಮೊದಲ ಒಂದು ಸ್ಥಾನದಲ್ಲಿ ಒಡಿಶಾ ಬರುವಂಥದ್ದು. ನಂತರ ಒಂದು ಛತ್ತೀಸ್ಗಢ ಬರುವಂಥದ್ದು. ಛತ್ತೀಸ್ಗಢ ಬರುತ್ತೆ ಎರಡನೇ ಒಂದು ಸ್ಥಾನದಲ್ಲಿ. ನಂತರ ಗೋವಾ ಬರುತ್ತೆ. ನೆನಪಿರಬೇಕು, ಮೊದಲ ಸ್ಥಾನದಲ್ಲಿ ಒಡಿಶಾ, ಎರಡನೇ ಸ್ಥಾನದಲ್ಲಿ ಛತ್ತೀಸ್ಗಢ, ಹಾಗೆ ಮೂರನೇ ಸ್ಥಾನದಲ್ಲಿ ಗೋವಾ ಬರುವಂಥದ್ದು. ಹಾಗಾದ್ರೆ 18 ರಾಜ್ಯಗಳನ್ನು ಏನು ಅವರು ತೆಗೆದುಕೊಂಡಿದ್ದಾರೆ ಈ ಒಂದು ಆಯ್ಕೆಗೆ ನೀತಿ ಆಯೋಗದ ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ, ಅದರಲ್ಲಿ ನಮ್ಮ ಕರ್ನಾಟಕ ಏನು ಸ್ಥಾನ ಪಡೆದಿದೆ ಅಂದ್ರೆ 10ನೇ ಸ್ಥಾನ ಪಡೆದಿರುವಂಥದ್ದು. 18ರಲ್ಲಿ 10ನೇ ಸ್ಥಾನ ಪಡೆದಿದೆ. ಇದರಲ್ಲಿ ಮೊದಲ ಸ್ಥಾನ ಒಡಿಶಾ ಇದೆ, ಮೂರನೇ ಸ್ಥಾನ ಗೋವಾ ಇದೆ, ಎರಡನೇ ಸ್ಥಾನ ಛತ್ತೀಸ್ಗಢ ಇರುವಂಥದ್ದು. ಇನ್ನು ನಂತರ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿ 2025. ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿ, ಔಟ್ಲುಕ್ ರಿಪೋರ್ಟ್ ಕೊಟ್ಟಿರುವಂಥದ್ದು 2025 ಅನ್ನುವಂಥದ್ದು. ಇದರಲ್ಲಿ ಏನ್ ತಿಳಿಸಿದ್ದಾರೆ, ಇದು ಕೂಡ ಹಾಗೆ ನಾನು ವಿಶ್ವಗ್ರಾಮ ಬ್ಯಾಂಕಿಂದ ಆಗ್ಲೇ ನಿಮ್ಗೆ 6.7 ಅಂತ ಹೇಳಿದ್ನಲ್ಲ, ಇದು ಕೂಡ ಪ್ರಿಡಿಕ್ಷನ್ ಮಾಡಿದ್ದಾರೆ. ಭಾರತದ GDP ದರ 2025 ವಾರ್ಷಿಕದಲ್ಲಿ ಸುಮಾರು 6.7 ಇದೆ ಅನ್ನುವಂತಹ ಒಂದು ವಾರ್ಷಿಕ ವರದಿಯನ್ನ ಕೊಟ್ಟಿರುವಂಥದ್ದು. ಇದು 2026ಕ್ಕೆ ಅಂದ್ರೆ ಮುಂದಿನ ವರ್ಷಕ್ಕೆ GDP ದರ ಎಷ್ಟಕ್ಕೆ ಪ್ರಿಡಿಕ್ಷನ್ ಮಾಡಿದ್ದಾರೆ ಅವರು ಅಂದ್ರೆ 6.78ಗೆ ಮಾಡಿರುವಂಥದ್ದು. ಅಂದ್ರೆ 1% ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನ ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿಯವರು ಕೊಟ್ಟಿರುವಂಥದ್ದು. ಇನ್ನು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2025 ಸ್ನೇಹಿತರೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಸ್ವಚ್ಛತಾ ನಗರ ಅಥವಾ ನಮ್ಮ ಸ್ವಚ್ಛತಾ ನಗರಗಳಿಗೆ ಯಾವ್ಯಾವುದು ಇಂದೋರ್ ಹೋಗಿದೆ, ಮಧ್ಯಪ್ರದೇಶ, ಗುಜರಾತ್ ಆಗಿರ್ಬೋದು, ಇವೆಲ್ಲ ಜೊತೆಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಂಚಾಯತ್ ರಾಜ್ ಸಚಿವಾಲಯ ಏನಿದೆ 2022 ಏನು ಮೊದಲ ಒಂದು ಪಂಚಾಯತ್ ಪ್ರಗತಿ ಸೂಚ್ಯಂಕವನ್ನ ವರದಿ ಮಾಡಿತ್ತು. ಹಾಗೆಯೇ ಇತ್ತೀಚೆಗೆ 2025 ವರದಿಯಲ್ಲಿ ಕೊಟ್ಟಂತದ್ರಲ್ಲಿ ಗುಜರಾತ್ ಶ್ರೇಯಾಂಕ, ಮೊದಲ ಒಂದು ಶ್ರೇಯಾಂಕದಲ್ಲಿ ಗುಜರಾತ್ ಬರುವಂಥದ್ದು. ತೆಲಂಗಾಣ ಎರಡನೇ ಸ್ಥಾನದಲ್ಲಿ 270 ಅಂಕಗಳ ಒಂದು ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂಥದ್ದನ್ನು ನಾವು ನೋಡುವಂಥದ್ದು. ಇದು 9 ಸುಸ್ಥಿರ ಅಭಿವೃದ್ಧಿಗಳ ಸ್ಥಳೀಯ ಸಾಧನೆಗಳನ್ನ ಆಧರಿಸಿ ಮೌಲ್ಯಮಾಪನ ಮಾಡಿ ಈ ಒಂದು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ನೀಡ್ತಾ ಹೋಗ್ತಾರೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿ ಗುಜರಾತ್ ಬರುತ್ತೆ ಸ್ನೇಹಿತರೆ. ಇನ್ನು ನಂತರ ಒಂದು ಸಂಸ್ಥೆ ಇದೆ, ಇದು ಎಕ್ಸಾಮ್ ಅಲ್ಲೂ ಕೂಡಿ ಕೇಳಿದ್ವಿ. ಯಾವ ಎಕ್ಸಾಮ್ ಅಂದ್ರೆ ರೀಸೆಂಟ್ ಆಗಿ ನೆನಪಾಗ್ತಾ ಇಲ್ಲ ನನಗೆ. ರೀಸೆಂಟ್ ಆಗಿ ಒಂದು 2 months ಬ್ಯಾಕ್ ಒಂದು ಎಕ್ಸಾಮ್ ಆಗಿತ್ತು. ಅದರಲ್ಲೂ ಕೂಡ ಕೇಳಿರುವಂಥದ್ದು ಸ್ಕೈಟ್ರಾಕ್ಸ್ ಅವರ ಒಂದು ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ ಯಾವುದಕ್ಕೆ ಬಂದಿದೆ ಅನ್ನುವಂಥದ್ದು 2025 ಒಂದು ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ. ಇನ್ನೊಂದು ಬಾರಿ ಕೇಳ್ಬೋದು, ಅದರ ಬಗ್ಗೆ ಸ್ವಲ್ಪನೂ ಗಮನ ವಹಿಸಬೇಕಾಗತ್ತೆ. ಇಲ್ಲಿ ಸಿಂಗಾಪುರ್ನ ಒಂದು ಚಾಂಗಿ ವಿಮಾನ ನಿಲ್ದಾಣ ಏನಿದೆ, ಇದು 13ನೇ ಬಾರಿಗೆ ವಿಶ್ವದ ಅತ್ಯುನ್ನತ ವಿಮಾನ ನಿಲ್ದಾಣ ಅನ್ನುವಂತಹ ಒಂದು ಪಟ್ಟವನ್ನ ಅಲಂಕರಿಸಿರುವಂತದನ್ನು ನೋಡ್ತೇವೆ. ಹಾಗೆಯೇ ಹಮಾದ್ ಅನ್ನುವಂತಹ ಏರ್ಪೋರ್ಟ್ ಇದೆ, ಅದು 2ನೇ ಸ್ಥಾನದಲ್ಲಿರುವಂಥದ್ದು. ಟೋಕಿಯೋ ಏರ್ಪೋರ್ಟ್ ಏನಿದೆ ಅದು 3ನೇ ಸ್ಥಾನದಲ್ಲಿ ಬರುವಂಥದ್ದು. ಅಂದ್ರೆ ವಿಶ್ವದ ಅತ್ಯುನ್ನತ ವಿಮಾನ ನಿಲ್ದಾಣಗಳಲ್ಲಿ 3 ಬರುವಂಥದ್ದು. ಜೊತೆಗೆ ಇನ್ನೊಂದಿಷ್ಟು ಕೆಲವು ರಿಪೋರ್ಟ್ಸ್ ಗಳನ್ನು ಕೂಡ ಅದು ಕೊಟ್ಟಿದೆ. ಇನ್ನು ದಕ್ಷಿಣ ಏಷ್ಯಾಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದಲ್ಲಿ
ದೆಹಲಿಯ ಒಂದು ಇಂದಿರಾ ಗಾಂಧಿ ಏರ್ಪೋರ್ಟ್ ಏನಿದೆ ಅದು ಅತ್ಯುನ್ನತ ವಿಮಾನ ನಿಲ್ದಾಣ ಅನ್ನುವಂತಹ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ಜೊತೆಗೆ ಉತ್ತಮವಾದಂತಹ ಒಂದು ಸಿಬ್ಬಂದಿ ಸೇವೆಗೆ ಹೈದರಾಬಾದ್ನ ವಿಮಾನ ನಿಲ್ದಾಣ ಆಯ್ಕೆಯಾಗಿರುವಂಥದ್ದು. ಸ್ವಚ್ಛತಾ ವಿಮಾನ ನಿಲ್ದಾಣ ಅನ್ನುವಂಥದ್ದು ನಮ್ಮ ಗೋವಾದ ಮನೋಹರ್ ವಿಮಾನ ನಿಲ್ದಾಣಕ್ಕೆ ಹೋಗಿರುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಕೆಲವೊಂದಿಷ್ಟು ವರದಿಗಳು ಕೂಡ ಇದೆ. ಇವರ ಒಂದು ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡೋದು. ಎಕ್ಸಾಮ್ ಅಲ್ಲಿ ಕೇಳಿದರೆ ಇಂಪಾರ್ಟೆಂಟ್ ಇದೆ, ಹಾಗಾಗಿ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇರುವಂತದ್ದು. ಇನ್ನು ನಂತರದಲ್ಲಿ ಬಹಳ ಇಂಪಾರ್ಟೆಂಟು UNDPಯ ಮಾನವ ಅಭಿವೃದ್ಧಿ ಸೂಚ್ಯಂಕ 2025. ಈ ಒಂದು ಸ್ಥಾನದಲ್ಲಿ ಭಾರತದ ಸ್ಥಾನ 130ನೇ ಸ್ಥಾನ ಇರುವಂತದ್ದು. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. UNDPಯ 130ನೇ ಸ್ಥಾನದಲ್ಲಿ ಭಾರತ ಇರುವಂತದ್ದು. ಸುಮಾರು 193 ದೇಶಗಳ ಪೈಕಿ 130ನೇ ದೇಶದಲ್ಲಿ ಭಾರತ ಬರುತ್ತೆ. ಆಗ್ಲೇ ಹೇಳ್ದಾಗೆ ಸಾಕಷ್ಟು ಒಂದು ಔಟ್ಲುಕ್ ಅಲ್ಲೂ ಯಾವುದು ಇಂಡೆಕ್ಸ್ ಅಲ್ಲೂ ಮೊದಲ ಹೆಜ್ಜೆ ಇರುವಂತಹ ಐಸ್ಲ್ಯಾಂಡ್ ಕೂಡ ಇದಕ್ಕೆ ಮೊದಲ ಒಂದು ರ್ಯಾಂಕಿಂಗ್ ಅನ್ನ ತೆಗೆದುಕೊಳ್ಳುವಂಥದ್ದು. ನಾರ್ವೆ 2ನೇ ಒಂದು ಸ್ಥಾನದಲ್ಲಿ ಬರುವಂಥದ್ದು. ಇನ್ನು ಪ್ರಮುಖವಾಗಿ ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನೆರೆಯ ರಾಷ್ಟ್ರಗಳನ್ನ ನೋಡೋದಾದ್ರೆ ಭೂತಾನ್ 125, ಶ್ರೀಲಂಕಾ 89ನೇ ಸ್ಥಾನದಲ್ಲಿದೆ. ಹಾಗೆಯೇ ಬಾಂಗ್ಲಾದೇಶ ಏನಿದೆ, ಬಾಂಗ್ಲಾದೇಶ 130, ನೇಪಾಳ 145ನೇ ಸ್ಥಾನ. ಇದು ಪಾಕಿಸ್ತಾನ ಏನಿದೆ ಅದು 168ನೇ ಸ್ಥಾನದಲ್ಲಿ ಇರುವಂತದ್ದು. ಥೀಮ್ ಏನಿದೆ 2025ರ ಥೀಮ್ಗಳನ್ನ ನೋಡೋದಾದ್ರೆ UNDPಯ ಒಂದು ಜಾಗತಿಕ ಅಭಿವೃದ್ಧಿ ಸೂಚ್ಯಂಕದ ಥೀಮ್ ಅನ್ನ ನೋಡೋದಾದ್ರೆ ಈ ಮ್ಯಾಟರ್ ಆಫ್ ಚಾಯ್ಸ್ ಪೀಪಲ್ಸ್ ಅಂಡ್ ಪಾಸಿಬಿಲಿಟಿ ಇನ್ ದಿ ಏಜ್ ಆಫ್ AI ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಳೆಯುವಂತಹ 3 ಆಯಾಮಗಳು ಯಾವ್ಯಾವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯ ಮತ್ತು ದೀರ್ಘಾಯುಷ್ಯ ಏನಿದೆ ಆ ರಾಷ್ಟ್ರದ ಈ ಒಂದು ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೆ ಅಳೆಯುವಂಥದ್ದು. ಜೊತೆಗೆ ಜ್ಞಾನ ಮತ್ತು ಶಿಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹದ್ದು ಡಾಟಾಗಳನ್ನ ಒಂದು ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಜೀವನ ಮಟ್ಟ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮಾನದಂಡವಾಗಿ ತೆಗೆದುಕೊಳ್ಳುವಂಥದ್ದು. ಇನ್ನು ಜೆಂಡರ್ ಗ್ಯಾಪ್ ರಿಪೋರ್ಟ್ ಬಂದಿರುವಂಥದ್ದು, ಜಾಗತಿಕ ಲಿಂಗ ಅಂತರ ವರದಿ ಅನ್ನುವಂಥದ್ದು. ಇದು WEF ಅವರು ಬಿಡುಗಡೆ ಮಾಡುವಂಥದ್ದು, ವರ್ಲ್ಡ್ ಎಕನಾಮಿಕ್ ಫಾರಂ ಅವರು ಬಿಡುಗಡೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಸುಮಾರು 148 ದೇಶಗಳಲ್ಲಿ 131ನೇ ಸ್ಥಾನಕ್ಕೆ ಭಾರತ ಬಂದಿರುವಂಥದ್ದನ್ನ ನಾವು ನೋಡುವಂಥದ್ದು. ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಭಾರತ ಸ್ಥಾನ 131ನೇ ಸ್ಥಾನದಲ್ಲೇ. ಹಾಗಾದ್ರೆ 2024ರಲ್ಲಿ ನಾವು ಸ್ಥಾನ ನೋಡೋದಾದ್ರೆ 129ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಪ್ರಸ್ತುತ ಒಂದು ಲಿಂಗ ಸಮಾನತೆ ತಲುಪಲು ನಮ್ಗೆ 123 ವರ್ಷ ಇನ್ನೂ ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಗಂಡು ಹೆಣ್ಣಿನ ನಡುವೆ ಏನು ಲಿಂಗ ತಾರತಮ್ಯ ಇನ್ನೂ ಅಂತರ ಇದೆ ಅನ್ನುವಂತಹ ಒಂದು ಮಾಹಿತಿ ತಿಳಿಸಿರುವಂಥದ್ದು. ಇನ್ನು ನಮಗೆ 123ಕ್ಕೆ ನಾವು ಮೊದಲ ಸ್ಥಾನ ಬರ್ತೀವಿ ಅನ್ನುವಂಥ ಪ್ರಿಡಿಕ್ಷನ್ ಅನ್ನ ಕೂಡ ಈ ಸಂಸ್ಥೆ ಕೊಟ್ಟಿರುವಂಥದ್ದು. ಇನ್ನು ಐಸ್ಲ್ಯಾಂಡ್ ಸತತ 16ನೇ ವರ್ಷವೂ ಕೂಡ ಅಗ್ರಸ್ಥಾನದಲ್ಲಿ, ಇಲ್ಲೂ ಕೂಡ ಐಸ್ಲ್ಯಾಂಡ್ ಬರುತ್ತೆ. ಫಿನ್ಲ್ಯಾಂಡ್ 2ನೇ ಸ್ಥಾನ, ನಾರ್ವೆ 3ನೇ ಸ್ಥಾನ. ಇಲ್ಲಿ ಯಾಕೋ ನಾರ್ವೆ 3ನೇ ಸ್ಥಾನಕ್ಕೆ ಹೋಗಿರುವಂಥದ್ದು, ಫಿನ್ಲ್ಯಾಂಡ್ ಬಂದಿರುವಂಥದ್ದು ಇಲ್ಲಿ 2ನೇ ಸ್ಥಾನಕ್ಕೆ. ಹಾಗಾದ್ರೆ ಈ ಅಂತರವನ್ನ ಅಳೆಯಲು ಪ್ರಮುಖ 4 ಆಯಾಮಗಳನ್ನ ಬಳಸಲಾಗುತ್ತೆ. ಮೊದಲನೇದಾಗಿ ಆರ್ಥಿಕ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು, ಇನ್ನು ನಂತರದಲ್ಲಿ ಶೈಕ್ಷಣಿಕ ಸಾಧನೆ, ಮೂರನೇದಲ್ಲಿ ಆರೋಗ್ಯ ಮತ್ತು ಬದುಕುಳಿಯುವಿಕೆ, 4ನೇದಲ್ಲಿ ರಾಜಕೀಯ ಸಬಲೀಕರಣ ಅನ್ನುವಂಥದ್ದು. ಇದು ಜಾಗತಿಕ ಲಿಂಗ ಅಂತರ ವರದಿ 2025ರಲ್ಲಿ ಬರುವಂತಹ ವರದಿಯ ಅಂಶಗಳು ಅನ್ನುವಂಥದ್ದು. ಇನ್ನು ನಂತರ ಜಾಗತಿಕ ನವೋದ್ಯಮ ಇಂಡೆಕ್ಸ್ ಅನ್ನುವಂಥದ್ದು, ಗ್ಲೋಬಲ್ ಇನೋವೇಷನ್ಸ್ ಇಂಡೆಕ್ಸ್ ಅನ್ನ ಕೂಡ ಬಿಡುಗಡೆ ಆಗಿದೆ 2020. ಇದು ನೋಡಿ ಕೊನೆಯ ಹಂತದ ಒಂದು
ಏನು ತಿಂಗಳ ಅಂತ್ಯದಲ್ಲಿ ನೋಡೋದಾದ್ರೆ ಸಾಕಷ್ಟು ಇಂಡೆಕ್ಸ್ಗಳು ಸಿಗ್ತಾ ಹೋಗುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಗೆ ಕೂಡ ನಾವು ಈ ಇಂಡೆಕ್ಸ್ಗಳ ಬಗ್ಗೆ ಕ್ಲಾಸ್ ಮಾಡಿಬಿಟ್ರೆ 2025ರಿಂದ ಏನೇನು ಇಂಡೆಕ್ಸ್ಗಳು ಬಂದಿತ್ತು ಅದರೆಲ್ಲ ಮಾಹಿತಿ ಸಿಗುವಂಥದ್ದು. ಹಾಗಾಗಿ ಇಲ್ಲಿ ಫ್ರಾನ್ಸ್ ನಲ್ಲಿ ನಡೆದಂತಹ ಈ ಒಂದು ಜಾಗತಿಕ ನವೋದ್ಯಮ ಸೂಚ್ಯಂಕ ಏನಿದೆ, ಪ್ಯಾರಿಸ್ ನಲ್ಲಿ ನಗರದಲ್ಲಿ ಸಮಾವೇಶ ನಡೆಯುತ್ತೆ. ಇದು ಬೆಂಗಳೂರಿಗೆ 14ನೇ ಸ್ಥಾನಕ್ಕೆ ಬಂದಿರುವಂತ, ಅಂದ್ರೆ ನಾವು ಜಾಗತಿಕ ನವೋದ್ಯಮ ಸೂಚ್ಯಂಕದಲ್ಲಿ ಬೆಂಗಳೂರು ನಗರಕ್ಕೆ 14ನೇ ಸ್ಥಾನ ಬಂದಿರುವಂತದ್ದು. ನವೋದ್ಯಮ ಕ್ಷೇತ್ರದಲ್ಲಿ ನಿರ್ವಹಣೆ, ಹೂಡಿಕೆ, ಮಾರುಕಟ್ಟೆ ತಲುಪುವಿಕೆ, ಹಾಗೆ ಪ್ರತಿಭೆ ಮತ್ತು ಅನುಭವಗಳ ಮತ್ತು AI ಒಂದು ಆಧಾರಿತ ಒಂದು ಶಕ್ತಿಯನ್ನ ಶ್ರೇಣೀಕರಿಸಿ ಈ ಒಂದು ಸೂಚ್ಯಂಕವನ್ನ ನೀಡಲಾಗುತ್ತೆ ಸ್ನೇಹಿತರೆ. ಇನ್ನು ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅನ್ನುವಂಥದ್ದು ಕೊಡಲಾಗಿದೆ. ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅನ್ನ ಕೊಟ್ಟಿರುವಂಥದ್ದು. ಭಾರತದ ವಿದ್ಯಾಲಯಗಳ ಪೈಕಿ IIT ಡೆಲ್ಲಿ ಏನಿದೆ ಇದಕ್ಕೆ ಮೊದಲ ಒಂದು ಸ್ಥಾನದಲ್ಲಿ ಬರುವಂಥದ್ದು. ನೋಡಿ, ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ನಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ IIT ಡೆಲ್ಲಿ ಬರುತ್ತೆ. ಜಾಗತಿಕವಾಗಿ ನಾವು ನಮ್ಮ ಯೂನಿವರ್ಸಿಟಿಗಳನ್ನ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ನಮ್ಮ ಭಾರತ ಏನಿದೆ 133ನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಬೆಂಗಳೂರಿನ ಒಂದು IISP ಏನಿದೆ, ಯೂನಿವರ್ಸಿಟಿ ಏನಿದೆ, ಇದು 219ನೇ ಸ್ಥಾನದಲ್ಲಿ ನಮಗೆ ಕಂಡು ಬರುವಂಥದ್ದು. ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ IIT ಡೆಲ್ಲಿ ಬಂದ್ರೆ ನಮ್ಮ ಜಾಗತಿಕವಾಗಿ ಏನು ಬೆಂಗಳೂರು ಏನಿದೆ, ಈ ಬೆಂಗಳೂರಿನ IISP ಏನಿದೆ ಅದು 219ನೇ ಸ್ಥಾನದಲ್ಲಿ ಬರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಂಧನ ಪರಿವರ್ತನಾ ಸೂಚ್ಯಂಕ ಅನ್ನುವಂಥದ್ದು, ಫ್ಯೂಯಲ್ ಟ್ರಾನ್ಸ್ಫರ್ ಸೂಚ್ಯಂಕ ಅನ್ನುವಂಥ ಇಂಡೆಕ್ಸ್ ಅನ್ನುವಂಥದ್ದು ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರಂ WEF ಅವರೇ ಮತ್ತೆ ಇದನ್ನ ಬಿಡುಗಡೆ ಮಾಡುವಂಥದ್ದು. ನೆನಪಿರ್ಬೇಕು, ಒಂದು ಪಟ್ಟಿಯನ್ನ ಮಾಡ್ಕೊಳ್ಳಿ ನೀವು ಸ್ನೇಹಿತರೆ. ಯಾವ ಸಂಸ್ಥೆಗಳು ಯಾವ ಒಂದು ರಿಪೋರ್ಟ್ ಅನ್ನ ಕೊಡ್ತವೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಂಧನ ಪರಿವರ್ತನಾ ಸೂಚ್ಯಂಕ, ವರ್ಲ್ಡ್ ಎಕನಾಮಿಕ್ ಫಾರಂ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡುವಂಥದ್ದು. ಇದರಲ್ಲಿ ಭಾರತದ ಸ್ಥಾನವನ್ನ ನೋಡೋದಾದ್ರೆ 71ನೇ ಸ್ಥಾನದಲ್ಲಿ ಇರುವಂಥದ್ದು. ಭಾರತವು ಈ ಹಿಂದೆ 2024ರಲ್ಲಿ ನೋಡೋದಾದ್ರೆ 63ನೇ ಸ್ಥಾನದಲ್ಲಿತ್ತು. ಈಗ 71ನೇ ಸ್ಥಾನಕ್ಕೆ ಕುಸಿದಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನೊಂದು ಅಂಶ ಇದರಲ್ಲಿದೆ, ಜಾಗತಿಕ ಹವಾಮಾನ ಬದಲಾವಣೆ ಸೂಚ್ಯಂಕ 2024 ಇದೆ ಸ್ನೇಹಿತರೆ. ಈ ವರ್ಷದ್ದು ಬಿಡುಗಡೆ ಆಗಿಲ್ಲ. ಹಾಗಾಗಿ ಇದರಲ್ಲಿ ಭಾರತ 7ನೇ ಸ್ಥಾನದಲ್ಲಿ ಇರುವಂತದ್ದು. ಜಾಗತಿಕ ಹವಾಮಾನ ಬದಲಾವಣೆ ಸೂಚ್ಯಂಕ 2024, ಭಾರತ ಇದರಲ್ಲಿ 7ನೇ ಸ್ಥಾನದಲ್ಲಿ ಇರುವಂತದ್ದು. ಇನ್ನು ನಂತರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನುವಂಥದ್ದು 2025 ಬಹಳ ಇಂಪಾರ್ಟೆಂಟ್. ಇದು ಕೂಡ ಸಾಕಷ್ಟು ಎಕ್ಸಾಮ್ ನಲ್ಲಿ ಈ ಇಂಡೆಕ್ಸ್ ಅನ್ನ ಕೇಳಿದ್ದಾರೆ. ಭಾರತದ ಸ್ಥಾನ 77ನೇ ಸ್ಥಾನದಲ್ಲಿ ಇರುವಂತದ್ದು. ಹಾಗಾದ್ರೆ ಮೊದಲ ಸ್ಥಾನ ಸಿಂಗಾಪುರ್ನಲ್ಲಿ ಹೋಗಿರುವಂತದ್ದು. ಹಾಗೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ 2ನೇ ಸ್ಥಾನದಲ್ಲಿ ಗಮನಿಸುವಂಥದ್ದು. ಇನ್ನು ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇರುವಂತದ್ದು. ನಮ್ಮ ಭಾರತದ ಒಂದು ವೀಸಾವನ್ನ ತೆಗೆದುಕೊಂಡು ಸುಮಾರು 59 ದೇಶಗಳಿಗೆ ನೀವು ವೀಸಾ ಮುಕ್ತವಾಗಿ ಭಾರತದ ವೀಸಾವನ್ನ ತೆಗೆದುಕೊಳ್ಳದೆ 59 ದೇಶಗಳಿಗೆ ನೀವು ಪ್ರಯಾಣವನ್ನ ಮಾಡಬಹುದು ಅನ್ನುವಂಥದ್ದು. ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ವೀಸಾ ಮುಕ್ತವಾಗಿ ನಾವು ಭಾರತದಿಂದ 59 ದೇಶಗಳಿಗೆ ಒಂದು ಪ್ರಯಾಣವನ್ನ ಮಾಡಬಹುದು ಅನ್ನುವಂಥದ್ದು ಈ ಒಂದು ಇಂಡೆಕ್ಸ್ ಅಲ್ಲಿ ತಿಳಿಸಿರುವಂತದ್ದು. ನೋಡಿ, ಮತ್ತೊಂದು ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಇನ್ನೊಂದು ಅಂಶ ಏನು ಅಂದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025 ಬಹಳ ಇಂಪಾರ್ಟೆಂಟ್. ಇದು ಕೂಡ ವಿಶ್ವ ಬೌದ್ಧಿಕ ಆಸ್ತಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದನ್ನ ಬಿಡುಗಡೆ ಮಾಡುವಂಥದ್ದು. ಇದರಲ್ಲಿ ಟಾಪ್ 5 ದೇಶಗಳು ಬರುತ್ತೆ. ಮೊದಲನೇ ಒಂದು ದೇಶಗಳನ್ನು ನೋಡ್ತಾ ಹೋಗೋದಾದ್ರೆ ಸ್ವಿಟ್ಜರ್ಲೆಂಡ್, ಸ್ವೀಡನ್, USA, ಸೌತ್ ಕೊರಿಯಾ ಹಾಗೆ ಸಿಂಗಾಪುರ್ ಬರುವಂಥದ್ದು. ಭಾರತ ಇದರಲ್ಲಿ
38ನೇ ಸ್ಥಾನದಲ್ಲಿ ಇರುವಂಥದ್ದು. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ವಿಶ್ವ ಬೌದ್ಧಿಕ ಏನು ಸಂಸ್ಥೆ ಏನಿದೆ ಅದು ಬಿಡುಗಡೆ ಮಾಡುವಂತಹ ಈ ಒಂದು ಇಂಡೆಕ್ಸ್ ಆಗಿರುವಂಥದ್ದು. ಇದಿಷ್ಟು 2025ರ ಪ್ರಮುಖ ಒಂದು ಇಂಡೆಕ್ಸ್ಗಳು. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಡಿ, ಏನು ತೊಂದರೆ ಇಲ್ಲ, ನನಗೇನು ಬೇಜಾರಿಲ್ಲ. ಏನಾದರೂ ನಾನು ಕೊಟ್ಟಂಥ ಮಾಹಿತಿ ಏನಾದರೂ ತಪ್ಪಿದ್ರೆ, ಏನಾದರೂ ತಪ್ಪಾಗಿ ಏನಾದರೂ ಒಂದು ಅಂಕಿಗಳೇನಾದರೂ ವ್ಯತ್ಯಾಸ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಕಮೆಂಟಲ್ಲಿ ಎಲ್ರಿಗೂ ಕೂಡ ಅದನ್ನು ತಿಳ್ಕೊಳ್ಳುವಂತಹ ಆಲ್ಮೋಸ್ಟ್ ಇದರಲ್ಲಿ ಸರಿ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಏನು ಇರೋದಿಲ್ಲ. ಏನಾದರೂ ನನ್ನ ಬೈ ಮಿಸ್ಟೇಕ್ ಏನಾದರೂ ಕಣ್ತಪ್ಪೇನಾದರೂ ಆಗಿದ್ದರೆ ಅದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಂದು ವಿಡಿಯೋದೊಂದಿಗೆ ಫೋಕಸ್ ಕಂಟೆಂಟಲ್ಲಿ ಬರ್ತೀನಿ. ಥ್ಯಾಂಕ್ ಯು ಆಲ್.